ಈಗ ಸಲಹೆಗಳನ್ನು ಅವರೇ ಇವತ್ತೆಲ್ಲರೂ ಕೂಡ ಪ್ರಬುದ್ಧಮಾನವಾಗಿರುವಂಥ ಸಂದರ್ಭದಲ್ಲಿ ಜನಗಳ ನಾಡಿ ಮಿಡಿತ ಅರಿತು ಬಾಳಬೇಕಾಗಿರುವಂಥದ್ದು. ಇವತ್ತು ಎಲ್ಲ ಪಕ್ಷ ಇರಲಿ, ಸರ್ಕಾರ ಇವತ್ತು ವಿರೋಧ ಪಕ್ಷ, ಆಡಳಿತ ಪಕ್ಷ ಎಲ್ಲರೂ ಕೂಡ ಪಕ್ಷಾತೀತವಾಗಿ ರಾಜ್ಯವನ್ನು, ದೇಶವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ವೈಯಕ್ತಿಕವಾಗಿ ಯಾರೇ ಆಗಲಿ, ಏನೇ ಆಗಲಿ, ವೈಯಕ್ತಿಕತೆ ಬಿಡಬೇಕು, ದೇಶ ನೋಡಬೇಕು, ರಾಜ್ಯ ನೋಡಬೇಕು. ಆ ದೃಷ್ಟಿಯಿಂದ ಕೆಲಸ ಮಾಡಿದಾಗ ನಮ್ಮ ದೇಶವನ್ನು ಮತ್ತಷ್ಟು ಪ್ರಗತಿಗೆ, ಉನ್ನತಿಗೆ ಕೊಂಡೊಯ್ಯಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ವಾತಾವರಣ ಉಂಟಾಗಲಿ ಎನ್ನುವಂಥದ್ದು ಎಲ್ಲರ ಭಾವನೆ ಇರುವಂಥದ್ದು. ಇಲ್ಲ, ನಮ್ಗೆ ರಾಜಕಾರಣಿಗಳು ಕೇಳ್ತಾರೆ ಅನ್ನೋದಿಲ್ಲ, ನಮಗೆ ಅವ್ರು ಚೆನ್ನಾಗಿ ಮಾಡ್ರಪ್ಪ ಅಂತ ಹೇಳೋದು, ಆಶೀರ್ವಾದ ಮಾಡೋದು ನಮ್ಮ ಕೆಲಸ ಅಷ್ಟೇ. ಅವ್ರಿಗೆ ಒಳ್ಳೇದು ಮಾಡಿ, ಜನಗಳಿಗೆ ಹಿತ ಮಾಡಿ. ನೋಡಿ, ಯಾವುದೇ ನಾವು ಹೇಳಿದಾಗ ಈಗ ಎಲ್ಲ ಸಮಾಜದಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿಲೂ ಬಡವರಿದ್ದಾರೆ. ಯಾವ ಜಾತಿಲಿ ಬಡವರಿಲ್ಲ ಇವತ್ತು? ಯಾವ ಜಾತಿಲಿ ಶ್ರೀಮಂತರಿಲ್ಲ? ಇದಂತರ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಕಂಡಾಗೆ ಶ್ರೀಮಂತರು ಶ್ರೀಮಂತರೇ ಆಗಿ ಜಾಸ್ತಿ ಮೇಲೆ ಹೋಗ್ತಾ ಇದ್ದಾರೆ, ಬಡವರು ಬಡವರಾಗಿ ಬದುಕ್ತಾ ಇರುವಂತಹವ್ರು. ಅದಕ್ಕೆ ಹೇಳುವಂಥದ್ದು, ಎಲ್ಲ ಸಮಾಜದಲ್ಲಿ ಎಲ್ಲ ಜಾತಿಯರು ಬಡವರಿಗೆ ಅನುಕೂಲ ಆಗುವಂತಹ ನಿಯಮ, ಒಂದು ಕಾನೂನುಗಳನ್ನು, ಯೋಜನೆಗಳನ್ನು ರೂಪಿಸಿದರೆ ಬಹಳ ಒಳ್ಳೆಯದದು ಅಂತೇಳಿ ಭಾವಿಸ್ಬೇಕಾಗಿದೆ.